ಹಲೋ ಮ್ಯಾಜಿಕ್ ಹುಡುಗಿ, ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆ ಏನಾಗಿದೆ ನೋಡೋಣ ಬನ್ನಿ. ಅಂತೂ ಇಂತೂ ಪ್ರಸಾದಿ ನೀರ್ ತರಕ್ಕೆ ಮಿನರಲ್ ವಾಟರ್ ಬೇಕಾಗತ್ತೆ ಅವ್ರಿಗೆ. ಅಲ್ಲೆಲ್ಲಿ ಸಿಗುತ್ತೆ ಮಿನರಲ್ ವಾಟರ್ ತರಕ್ಕೆ ಅಂತ ಬರ್ತಾರೆ. ಗಡಿಗೆಯಲ್ಲಿ ಸರಿಯಾಗಿ ನೀರನ್ನ ಸಿದ್ಧಗೊಳಿಸಿಟ್ಟಿರ್ತಾರೆ. ಪಾಪ ಯಾರೋ ಒಬ್ರು ಪುಣ್ಯಾತಂದ್ರು ಅದನ್ನ ಆ ಕುಡ್ಲು ಕೂಡ ಮರಕ್ಕೆ ಗುನ್ನ ಹಾಕಿ ಹೋಗಿರ್ತಾರಲ್ಲಿ, ಗುರ್ತಾಗ್ಲಿ ಅಂತ ಹೇಳಿ. ಬಂದು ನೋಡ್ತಾರೆ, ಪಾಪ ಇವ್ನ ಅಚ್ಚುಕಟ್ಟಾಗಿ ಎತ್ಕೊಬತ್ತಾನ ಮಡಿಕೆ. ನಾನ್ ನೋಡ್ತಾರೆ, ಇಲ್ವೆಲ್ಲಿ ಎಲ್ಲೇ ಇತ್ತು, ಈಗ ತಾನೇ ಇಲ್ಲೇ ಇತ್ತಲ್ಲ ಅಂತಾರೆ. ಅವನು ತಂದು ಇಟ್ಬಿಟ್ಟು ತಗೋತಾನೆ. ಮೊದ್ಲು ತಗೊಂಡು ಒಂದ್ ಮಡಕೆನಲ್ಲಿ ತಗೊಂಡು ಕುಡಿತಾನೆ. ಎಷ್ಟು ಸಿಹಿ ಆಗಿದೆ, ಡಿಫ್ರೆಂಟ್ ಆಯ್ತಲ್ಲ ಟೇಸ್ಟು ಅಂತ ಹೇಳಿ ಸತ್ಯನ ನೋಡಿ ನೋಡಿ ನೋಡಿ, ಅಯ್ಯೋ ಮಾರಾಯ ಬಿಕ್ಲಿಕ್ಕೆ ಅಂತ ಕುಡಿದ್ಬಿಟ್ಟು ಮತ್ತೆ ಬಿಕ್ಲಿಕ್ಕೆ ನಿಗಿಸ್ಕೊಪ್ಪ ಅಂದ್ರೆ, ಇಲ್ಲ ನೋಡಿ ಒಂಚೂರು ಟೇಸ್ಟ್ ಅಂತ ಬಲವಂತ ಬಯಕ್ ಬಿಡ್ತಾನೆ. ಹೌದೇ ಡಿಫ್ರೆಂಟ್ ಆಗಿದೆ ಅಂದ್ರೆ, ಮರಿ 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 ಕುಡಿಯೇ ಅಂತ ಹೇಳಿ ಅವಳಿಗೆ ಕುಡಿಸ್ತಾವ ಮಯೂರಿಗೆ. ಮಯೂರಿನೂ ಕೂಡ ಹೌದೇ ಸಿಹಿ ಆಗಿದೆ, ಡಿಫ್ರೆಂಟ್ ಆಗಿದೆ. ಸುಲೋಚನಾ ಸುಲೋಚನಾ ನೀನ್ ಕುಡಿಬೇಕು, ನೀನ್ ಕುಡಿ. ಅಯ್ಯೋ ಸಾಯಿಬ್ರಿ ಎಷ್ಟು ಸಿಹಿಯಾಗಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಅಂತೇಳಿ ಅಜಿತ್ನು ಕುಡಿಸಿ, ಅಜಿತ್ನು ಕೂಡ ಚೆನ್ನಾಗಿದೆ ಅಂತ ಎಲ್ಲ ಗಟ 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 ಕುಡಿಯಕ್ ಶುರು ಮಾಡ್ತಾರೆ. ಮಡಕೆಲ್ ತಗೊಂಡ್ ಕುಡಿಯೋದಷ್ಟೇ ಅಲ್ಲ, ತಗೊಳ್ಳಿ ಎಲ್ಲ ಹೊಟ್ಟೆ ತುಂಬ ಇಳಿಸ್ಕೊಬಿಡ್ತಾರೆ. ಇಳಿಸ್ಕೊಂಡು ಚೆನ್ನಾಗಿ ಮತ್ತು ಬಂದ್ಬಿಡ್ತದೆ. ಮತ್ತು ಬರ್ತಿದ್ದಾಗೇನೆ ಎಣ್ಣೆ ನಿಮ್ದು ಊಟ ನಮ್ದು ಅಂತ ಹೇಳಿ ಡ್ಯಾನ್ಸ್ ಮಾಡ್ಕೊಂಡು ಹಾಡು ಹೇಳ್ಕೊಂಡು ಕುಣಿಯೋಕ್ ಶುರು ಮಾಡ್ತವೆ ಎಲ್ಲವೂ. ಒಂದೆಲ್ಲ ಸತ್ಯಾಡನೂ ಕೂಡ ಪ್ರಜ್ಞೆ ಪಡ್ಕೊಬಿಟ್ಟಿದ್ದಾನೆ. ಎಲ್ಲ ಚೆನ್ನಾಗಿ ಕೋಡ್ದು ಬಿಸಾಕ್ತಾರೆ. ಈ ಕಡೆ ದೇವಿಯನ್ನು ಸಗಣಿ ತಂದಿಡ್ತಾಳೆ ಅಜ್ಜಿ ಹತ್ರ ಸಗಣಿ ತಂದಿಟ್ರೆ ತಟ್ಟಿ ಬೆರಣಿನ ಅಂತ ತಟ್ಟಕ್ ಹೋಗ್ತಾಳೆ. ತಟ್ತಾ ಇದ್ರೆ ಅಲ್ಲಿ ಅಶ್ವಿನಿ ನೋಡ್ ನಗ್ತಾ ಇರ್ತಾಳೆ. ನಗ್ತಾ ಇದ್ರೆ ಅದಕ್ಕೆ ಇವಳಿಗಳ ಅಂಜನ, ನೋಡ್ಮ ನಾವು ತಟ್ಟದನ್ನ ಅಣಕಿಸ್ತಾ ಇದ್ದಾಳೆ, ಇವಳಿಗೆ ಏನಾರ ಮಾಡ್ಬೇಕಲ್ಲ, ತಾಳಿ ಮಾಡ್ತೀನಿ ಅಂತ ಹೇಳಿ ಅಮ್ಮ ಅಲ್ಲಿ ನೋಡಿ, ಅಲ್ಲಿ ಅದು ಕಸದ ತೊಟ್ಟಿ ಅಲ್ಲಿದೆ ನೋಡಿ, ಅಲ್ಲಿ ಕರೀರಿ ಸ್ವಲ್ಪ ಅವಳನ್ನುವೆ ಅಂತಾರೆ. ಹೌದಲ್ವಾ, ಅರೆ ಇಲ್ಲೇ ಇದ್ರೆ ಕಸದ ತೊಟ್ಟಿ ಬಾಯಿಲಿ ಬರ್ತಿದ್ದಾಗೇನೆ ಏನಜ್ಜಿ ಅಂತಾನೆ. ಹೋಗು ಬೆರಣಿ ತಟ್ಟು, ಬೆರಣಿ ತಟ್ಟಕ್ಕೆ. ಇಲ್ಲ ನನಗೆ ಬರಲ್ಲ ಅಂತ. ಅದಕ್ಕೆ ಚಂದ್ರಿಕಾ ಇದ್ದಾಳು, ಅವ್ರು ಕಲ್ಸ್ಕೊಡ್ತಾರೆ, ಹೋಗು ನೀನು ಕಲ್ತ್ಕೊ, ಇಲ್ಲ ಅಂದ್ರೆ ನಮ್ಮಮ್ಮ ನೀನು ಬೆರಣಿ ತರ್ತಿರ್ತಾಳ ಗೊತ್ತಲ್ಲ, ಹೋಗು ನೀನು ತಟ್ಟು ಅಲ್ಲಿ ಬೆರಣಿನ ಅಂತ ಹೇಳ್ತಾಳೆ. ಸರಿ ಪಾಪ ಅವಳು ಜೊತೆನಲ್ಲಿ ಬರ್ತಾಳೆ. ಬಂದ್ಬಿಟ್ಟು ಅವ್ರ ಜೊತೆನಲ್ಲಿ ಸೇರ್ಕೊಂಡು ಗೋಡೆಗೆ ಬೆರಣಿ ತಟ್ಟಕ್ ಶುರು ಮಾಡ್ತಾರೆ. ಈಗೆಲ್ಲ ಒಳ್ಳೆ ಸುಣ್ಣ ಬಣ್ಣ ಬಡ್ದಿರ್ತಾರೆ ಗೋಡೆಗೆ. ಹಂಗೆ ಬಡಿದ್ರೆ ಗೋಡೆ ಎಲ್ಲ ಬಹಳ ಏನು ಚೆನ್ನಾಗ್ ಕಾಣಲ್ಲ ಅಂತ ಹೇಳಿ, ಆಕ್ವರ್ಡ್ ಆಗುತ್ತೆ ಅಂತ ಹೇಳಿ ಇದ್ ಮಾಡಲ್ಲ. ಸಾಮಾನ್ಯ ಮಣ್ಣಿನ ಗೋಡೆಗೆ ಅದನ್ನ ಬಡಿತಾ ಇದ್ರು ಬೆರಣಿಗಳನ್ನೆಲ್ಲ. ಇಲ್ಲ ಅಂದ್ರೆ ಬೇರೆ ಯಾವ್ದಾದ್ರು ಒಂದಿದ್ರ ಮೇಲೆ ಬಡ್ದು ಹಾಕ್ತಾ ಇದ್ರು. ಅಂತೂ ಇಂತೂ ಅಶ್ವಿನಿನೂ ಕೂಡ ಅದ್ರಲ್ಲಿಕ್ಕೆ ಬಲಿಪಶು ಆಗ್ತಾಳೆ. ನಗ್ತಾ ಇದ್ದಂತ ಅವಳನ್ನ ಅಂಜುಯಿಂದಾಗಿ ಪಾಪ ಆ ಬೆರಣಿ ತಟ್ಟಕ್ಕೆ ಕರ್ಸ್ಕೊಳ್ತಾಳೆ. ಆ ಬೆರಣಿ ತಟ್ಟಕ್ಕೆ ಕರ್ಸ್ಕೊಂಡಾಗ ಆ ಬೆರಣಿ ತಟ್ಟೆಲ್ಲ ಆದ್ಮೇಲೆ ಇವಳು ಅಂಜನೆ ಇದ್ದಳು, ಅಲ್ಲಮ್ಮ ಇವ್ರಿಗೆ ಹೇಗಾದ್ರೂ ಮಾಡಿ ಬುದ್ಧಿ ಕಲಿಸ್ಲೇಬೇಕು ನಾವು, ಹೌದಲ್ವಾ, ಬಿಡಮ್ಮ ಅವ್ರಿಗೆ ಬುದ್ಧಿ ಕಲ್ಸಕ್ಕೆ ಒಂದು ಅಪಾಯ ಇದೆ, ನಮ್ಮೇಲೆ ನಾವೇ ಹಾಕೋಬೇಕು. ಸತ್ಯವಾಗ್ಲೂ ಹೇಳ್ಬೇಕು ಅಂದ್ರೆ ಪಾಪಿ ಇವಳೇನೆ, ದೇವಿಯಾನೇನೆ ಅವಳ ಗಂಡನ್ ಕೊಂದಿದ್ದಾಳೆ. ಆ ಗಂಡನ್ ಕೊಂದಿದ್ರು ಕೂಡ ಇಲ್ಲಿ ನಚ್ಚಿನ ಹೇಗಾದ್ರೂ ಮಾಡಿ ಮದುವೆ ಮಾಡ್ಕೊಂಡು ಅಳಿನ ಮಾಡ್ಕೊಳ್ಬೇಕು ಅಂತ ಕೊಲೆಗಾತಿ ವಂಚಿಸ್ತಾ ಇದ್ದಾಳೆ. ಹಾಗಾಗಿ ಇಲ್ಲಿ ಅಶ್ವಿನಿ ಅಂತೂ ಪಕ್ಕಾ ದಾಖಲಾತಿ ಇಟ್ಕೊಂಡಿದ್ದಾಳೆ ಅವಳ ಹತ್ರ. ಅದು ಯಾವತ್ತೂ ರಿವೀಲ್ ಆಗುತ್ತೋ ಗೊತ್ತಿಲ್ಲ. ಇಟ್ಕೊಂಡಿರೋದನ್ನ ಎಲ್ಲಿ ತೋರಿಸ್ಬಿಡ್ತಾಳೋ ಅಂತ ಹೇಳಿ ಅದನ್ನ ಮುಚ್ಚಾಕೋಕೆ ತನ್ನ ಮಗಳಿಗೆ ಹೇಳ್ತಾಳೆ, ಬೇಡಮ್ಮ ಅವಳ ಸವಾಸ, ಅವಳು ನಾನೇ ನಿಮ್ಮ ಅಪ್ಪನ ಕೊಂದಿರೋದೇನು ಅಂತ ದಾಖಲಾತಿ ಇಟ್ಕೊಂಡಿದೆ ಅಂತ ಬಾಯಿ ತಪ್ಪ ಅಂದ್ಬಿಡ್ತಾಳೆ. ಹಂಗ ಅಂತಿದ್ದಾಗೇನೆ ಅಂಜನ ಇದ್ದೋಳ, ಅಪ್ಪನ ಕೊಂದಿದ್ ಪಾಪಿ ನೀನೇನು, ನನಗ್ ತಂದೆ ಇಲ್ದಂಗ ಮಾಡ್ದ ನೀನು, ಇಷ್ಟು ಕೆಟ್ಟ ತಾಯಿನ ಅಂತ ಅನ್ನಕ್ ಹೋಗ್ತೀವಿ. ಹಂಗ ಅಂತಿದಾಗ ಮಗಳಿಗೆ ಎಲ್ಲಿ ಕೆಟ್ಟವಳಾಗ್ಬಿಡ್ತೀನೋ ಅಂತ ಹೇಳಿ. ಹಂಗಲ್ಲ ಬೇಬಿ, ಈಗೇನ್ ಏನೇನ್ ಬಂದಿದೆ ಅದ್ರಲ್ಲಿ ಏನ್ ಬೇಕಾದ್ರೂ ವಿಡಿಯೋ ತಿರ್ಚ್ ಮಾಡ್ಬೋದಲ್ವಾ ಅಂತಾರೆ. ಅಷ್ಟು ಸಂಗೀತ ಬಂದ್ಬಿಡ್ತಾರೆ. ಅಮ್ಮ ಊಟಕ್ಕೆ ಕರೆಯೋಣ ಅಂತ ಬಂದೆ. ಆಯ್ತು ನಡಿ ಬರ್ತೀವಿ. ಅಯ್ಯೋ ದೇವಿಯಾನಿ, ನನಗೆ ಸಹಾಯ ಮಾಡಕ್ ಬಂದು ಎಂತ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದೀನಿ, ಇರ್ಲಿ ಬಿಡಿ ಸಂಗೀತ, ಪರವಾಗಿಲ್ಲ, ನಮ್ಮನೆ ಕೆಲಸ ತಾನೇ ಅಂತ ಹೇಳ್ತಾರೆ. ಈ ಕಡೆ ಎಲ್ಲ ಕೋಣದು ಕುಪ್ಪಳಿಸ್ತಾ ಇರ್ತವೆ, ಕುಡಿದ್ಬಿಟ್ಟು ಮತ್ತಲ್ಲಿ ಏನು ಸೋಚನೋ ಡ್ಯಾನ್ಸ್ ಮಾಡ್ತವೆ. 6 ಸೇರ್ಕೊಂಡು ಕುಣಿದಿಡ್ತವೆ. ಭೂಮಿ ಅಜಿತ ಅಂತೂ ಅಲ್ಲೇನೆ ಇಬ್ರು ಜೊತೆ ಆಗ್ಬಿಟ್ಟಿದ್ದಾರೆ. ಏನು ಪ್ರಜ್ಞೆನೇ ಇಲ್ವಲ್ಲ, ಯಾರಿಗೂ ಪ್ರಜ್ಞೆ ಇಲ್ವಲ್ಲ. ಹಂಗಾಗಿ ಏನಿಬ್ರು ಚೆನ್ನಾಗಿ 5 ಜನನು ಕೂಡ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಚೆನ್ನಾಗಿ ಡ್ಯಾನ್ಸ್ ಮಾಡಿ ಹಂಗೆ ಮಲ್ಕೋತಾರೆ. ಮತ್ತೆ ಬಂದು
ಪ್ರಜ್ಞೆ ಇದ್ರಲ್ವಾ, ಆದ್ರೆ ಅರಿವೇ ಇಲ್ಲ ಅವಕ್ಕೆ. ಏನ್ ಕುಡ್ದಿದೀವಿ ಏನ್ ಮಾಡಿದೀವಿ ಎಲ್ಲವೂ ಮಿನರಲ್ ವಾಟರ್ ಅಂತ ತಿಳ್ಕೊಂಡಿದ್ದೇವೆ, ಆದ್ರೆ ನೀರ ಅನ್ನೋವಂಥ ವಿಚಾರ ಯಾವಕ್ಕೂ ಕೂಡ ಗೊತ್ತಾಗಿಲ್ಲ. ಅದ್ ಕುಡಿದು ಮಲಗಿದ್ದು ಎದ್ದ ಮೇಲೆ ಅನ್ಸುತ್ತೆ ಅವ್ರಿಗೆ ಗೊತ್ತಾಗೋದು. ಕುಣಿದು ಕುಪ್ಪಿಸ್ಬಿಟ್ಟು ಮತ್ತೆ ತಲೆಗೆ ಏರ್ಬಿಟ್ಟಿದ್ಯಲ್ಲ, ಹಂಗೆ ಎಲ್ಲ ಒಬ್ರ ಮೇಲೆ ಒಬ್ರು ಮಲ್ಕೊಳ್ತಾರೆ. ಎಲ್ಲ ಎಲ್ಲ ಅಲ್ಲೇ ದಬಾಕ ಬಿಡ್ತಾರೆ. ದಬಾಕಂಡ್ರೆ ಈ ಕಡೆ ಹಂಚಿಗೆ ಹೇಳಿದಾಗ ದೇವಿಯಾನಿ ಯಾವಾಗ ಸಿಟ್ಟು ಮಾಡ್ಕೊಳ್ತಾಳೋ ಹಂಚು ಆಗ ಅವ್ಳು ಸಮಾಧಾನ ಮಾಡ್ತಾಳೆ. ಹೀಗೆ ನಮ್ಮ ಏನೇನ್ ಬಂದಿದೆ ಎಲ್ಲ ತಿರುಚಿ ವಿಡಿಯೋ ಮಾಡ್ತಾರೆ, ಹಾಗೆ ಮಾಡಿಟ್ಕೊಂಡಿದ್ದಾಳೆ, ನಾವ್ ಏನು ಮಾಡಕ್ಕಾಗಲ್ಲ. ಒಂದ್ ಕೆಲಸ ಮಾಡೋಣ ಬೇಬಿ, ಹೇಗಾದ್ರೂ ಮಾಡಿ ಇವಳಿಂದ ನಾವು ತಪ್ಪಿಸ್ಕೋಬೇಕು. ಅಂದ್ರೆ ನಾವು ಈ ಜಾಗ ಖಾಲಿ ಮಾಡೋಣ, ನಡಿ ಅಲ್ಲೇ ಹೋಗೋಣ, ಅಲ್ಲೇ ಹೋಗಿ ನಚ್ಚಿ ಜೊತೆ ಹೇಗೆ ಮದುವೆ ಮಾಡ್ಬೇಕು ಅನ್ನೋ ಪ್ಲಾನ್ ನಾವು ಮಾಡಕ್ ಶುರು ಮಾಡೋಣ ಅಂತ ಹೇಳಿ ಹಿಂಗೆ ತಿರ್ಗಿಸ್ಕೊಳಕ್ ಹೋಗ್ತಾಳೆ ಪಾಪಿ. ಅಂತೂ ಇಂತೂ ಅಲ್ಲಿಂದ ತಪ್ಪಿಸ್ಕೊಳಕ್ಕೆ ಓಡ್ತಾಳೆ. ಇದು ಹೇಗ್ ಹೋಗೋದು ಎಲ್ಲ ಕೇಳ್ತಾರಲ್ಲ, ಹೆಂಗ್ ತಪ್ಪಿಸ್ಕೊಳ್ಳೋಣ ಅಂತ ಅಂದಾಗ ಏನೋ ಮಾಡೋಣ ಸುಮ್ಮನಿರು, ಶ್ರವಣೇ ಇದಕ್ಕೆಲ್ಲ ಮೂಲ, ನಮ್ಗೆ ಹೆಲ್ಪ್ ಮಾಡ್ಲಿಕ್ಕೆ ಸಾಧ್ಯ, ಶ್ರವಣ ಜೊತೆ ಹೇಳ್ಕೊಬಿಡೋಣ ಅಂತ ಹೇಳಿ ಹೇಳ್ತಾಳೆ. ಇಲ್ಲೆಲ್ಲ ಅಂತೂ ಎಲ್ರು ಒಬ್ರ ಮೇಲೆ ಒಬ್ರು ಮಲಕ್ಕೊಂಡ್ರು. ಅರಿವಿಲ್ಲ. ಭೂಮಿ ಅಂತೂ ಅಜಿತನ ಎದೆ ಮೇಲೆ ಮಲಗ್ಬಿಟ್ಟಿದ್ದಾಳೆ ಸಂಪೂರ್ಣ. ಆ ಕಡೆ ಸತ್ಯಣ್ಣ ಎಲ್ಲ ಒಬ್ಬೊಬ್ರು ಒಂದೊಂದು ದಾರಿ ಇಟ್ಕೊಂಡಿದ್ದಾರೆ. ಯಾರಿಗೂ ಕೂಡ ಅರಿವಿಲ್ಲ. ಅಂದ್ರೆ ಅದಕ್ಕೆ ದೇವಿಯಾನಿ ಇದ್ದವಳು ಹೊರಟು ಬಿಡೋಣ ಬೇಬಿ, ಶ್ರವಣ್ ಒಪ್ಪಿಸ್ತೀನಿ ನಾನು, ಹೇಗಾದ್ರೂ ಮಾಡಿ ಒಪ್ಪಿಸ್ಕೊಂಡು ಹೊರಡೋಣ ಇಲ್ಲಿಂದ ಅಂತ ಹೇಳ್ತಾಳೆ. ಆಯ್ತು ಮ್ಯಾಮ್ ಹೋಗೋಣ. ಯಾಕೆಂದ್ರೆ ಅವಳು ಪದೇ ನನ್ನ ನಚ್ಚಿನೇ ಟಾರ್ಗೆಟ್ ಮಾಡ್ತಾ ಇದ್ದಾಳೆ, ಅವನ ಜೊತೆ ರೊಮ್ಯಾಂಟಿಕ್ ಆಗಿ ಮಾತಾಡೋಕೆ ಅವ್ನು ಹೋಲ್ಸ್ಕೊಳಕ್ ಶುರು ಮಾಡ್ತಾ ಇದ್ದಾಳೆ. ಅದಕ್ಕೆ ಆಯ್ತು ನಡಿ ಬೇಡ, ಅಂತೂ ಇಂತೂ ಈ ಕೊಲೆಗಡಿಕೆ ಮಗಳನ್ನ ಸೊಸೆ ಮಾಡ್ಕೊಳ್ಳೋದು ಬೇಡ, ಈ ಕೊಲೆಗಡಿಕೆ ಸಂಬಂಧ ಮಾಡೋದು ಬೇಡ. ಆ ಥರ ಪಾಪ ಏನಾದ್ರೂ ಒಳ್ಳೇದಾದ್ರೆ ಹೊಡಿತು. ಸರಿ ನಚ್ಚಿ ಆ ಕಡೆ ಫಾರಿನಲ್ಲಿ ಇರ್ತಾನೆ, ಅವ್ನ್ ಪಾಡ್ಗ ಅವ್ನ್ ಪಾಪ. ಇಲ್ಲಿ ಅಜಿತ್ತು ಮಲಗಿರ್ತಾರಲ್ಲ, ಮತ್ತೆ ಬಂದು ಎಲ್ರೂ ಎಚ್ಚೆತ್ ನೋಡಿದ್ರೆ ಭೂಮಿ ತನ್ನ ಎದೆ ಮೇಲೆ ಮಲಗಿದಾಳೆ. ಮಲಗಿದ್ರೆ ಇನ್ನ ಪಾಪ ಎದ್ದು ಬಿಡ್ತಾಳಲ್ಲ ಅಂತ ಹೇಳಿ ಹಾಗೆ ಇರ್ತಾನೆ. ಸರಿ ಭೂಮಿ ಇತ್ತ ಓಡಾಡ್ತಾ ನೋಡ್ತಾಳೆ, ಅಜಿತನ ಎದೆ ಮೇಲೆ ಮಲಗಿದಾಳೆ. ಹಟ್ ಅಂತ ಮೇಲಕ್ಕೆ ಎದ್ದು ಬಿಡ್ತಾಳೆ, ಎದ್ದು ಕೂತ್ಕೊಳ್ತಾಳೆ. ಅಜಿತನು ಕೂಡ ಎದ್ದು ಕೂತ್ಕೊಳ್ತಾನೆ. ಎದ್ದು ಕೂತ್ಕೊಂಡು ಇನ್ನೇನು ಭೂಮಿ ನಾನು ನಿನ್ನ ಅತಿಯಾಗಿ ಪ್ರೀತಿಸ್ತೇನೆ ಅಂತ ಹೇಳಕ್ ಹೋಗ್ತಾನೆ. ಅಷ್ಟರಲ್ಲಿ ಏನು ಪ್ರಸಾದಿ ಎದ್ದು ಬಿಡ್ತಾನೆ. ಪ್ರಸಾದಿ ಎದ್ದು ಅಯ್ಯೋ ಏನ್ ಹಿಂಗ್ ಮಲಗ್ಬಿಟ್ಟಿದೀವಲ್ಲ ಅಂತೇಳಿ ಪ್ರಸಾದಿ ಎದ್ದು ಹೇಳ್ತಾನೆ. ಆ ಪ್ರಸಾದಿ ಎದ್ಮೇಲೆ ಸತ್ಯನ ಮಯೂರಿ ಹಾಗೇನೆ ಒಬ್ಬೊಬ್ರು ಎಲ್ರು ಕೂಡ ಹೇಳಕ್ ಶುರು ಮಾಡ್ತಾರೆ. ಎಲ್ಲ ಎದ್ದು ಕೂತ್ಕೊಳ್ತಾರೆ. ಎದ್ದು ಕೂತ್ಮೇಲೆ ಈ ಕಡೆ ಶ್ರವಣ್ ಬರ್ತಾರೆ. ಶ್ರವಣ್ ಬಂದು ನಿಂತಿರ್ತಾರೆ. ದೇವಿಯಾನಿ ಹೋಗ್ಬಿಟ್ಟು ಬಾಬಾ ನಿಮ್ ಜೊತೆ ಒಂಚೂರು ಮಾತಾಡ್ಬೇಕಿತ್ತು. ಏನ್ ಹೇಳಿ ದೇವಿಯಾನಿ, ಏನ್ ಹೇಳು ಅಂದಾಗ, ಏನಿಲ್ಲ ಬಾವ, ನಮ್ಗೆ ಇಲ್ಲಿರೋಕ್ ಕಷ್ಟ ಆಗ್ತಾ ಇದೆ, ಹಾಗಾಗಿ ಹೊರ್ಟೋಗೋಣ ಊರಿಗೆ ಅಂತ ಅನ್ಕೊಳ್ತಾ ಇದೀವಿ. ಗೊತ್ತಮ್ಮ, ನನಗೂ ಗೊತ್ತಾಗ್ತಾ ಇದೆ, ಏನೋ ನಿಮ್ಮನ್ನೇ ಟಾರ್ಗೆಟ್ ಮಾಡ್ದಾಗಿದೆ. ಅದಕ್ಕೆ ಅಂಜುತ ಬಿಡಪ್ಪ, ನಮ್ಮನ್ನೇ ಟಾರ್ಗೆಟ್ ಮಾಡಿದಾರೆ. ಆಯ್ತು, ಕಷ್ಟ ಪಡ್ತಿದ್ದೀರ ಬಹಳಷ್ಟು, ಆಯ್ತು ಹೊರಡಿ ನೀವು ಇಲ್ಲಿಂದ, ಬೇಡ ಇರೋದು. ಅದಕ್ಕೆ ಅದೇವೇನಿ ಅಂತಲ್ಲ, ಅದಷ್ಟೇ ಅಲ್ಲ ಬಾವ, ಅಲ್ಲೂ ಕೂಡ ಅತ್ತೆ ಒಬ್ಬರೇ ಇದ್ದಾರೆ ವಯಸ್ಸಾದವರು. ಇವಳು ಅಂಜನದು ಅಜ್ಜಿ ವಯಸ್ಸಾದವರು, ಒಬ್ರು ಇಲ್ಲಿವರೆಗೂ ವಯಸ್ಸಾದವರು ಅನ್ನೋ ಪ್ರಜ್ಞೆ ಇರ್ಲಿಲ್ವೇನೋ. ಅದಕ್ಕೆ ಶ್ರವಣ್ ಅಂತ ಪೆದ್ದು ಅಂತ ಅಂದ್ರೆ ಹೌದಲ್ವಾ, ನಾವಂತೂ ಬರೋ ಹಾಗಿಲ್ಲ, ಅಲ್ಲಿ ಅಮ್ಮ ಒಬ್ಬರೇ ಇದ್ದಾರೆ, ಆಯ್ತು ಹೋಗ್ ಬನ್ನಿ. ಇಲ್ಲಿ ಎಲ್ರು ಕೇಳ್ತಾರಲ್ಲ ಏನ್ ಮಾಡೋದು ಅಂದಾಗ, ಅದನ್ನ ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ ಓಡಿ ಅಂತ ಹೇಳಿ ಹೇಳ್ತಾನೆ ಶ್ರವಣ್. ಸರಿ ಎಲ್ರು ಇವ್ರಿಬ್ರು ಹೊರಡಕ್ಕೆ ಅಂತ ಹೋಗ್ತಾರೆ. ಅಷ್ಟರಲ್ಲಿ ಇವನು ಮನೆಗ್ ಬರ್ತಾರಲ್ಲ, ಎಲ್ರು ಮನೆಗ್ ಬರ್ತಾರೆ. ಎಲ್ರು ಮನೆಗ್ ಬಂದ್ಮೇಲೆ ಇನ್ನು ಅಷ್ಟರಲ್ಲಾಗ್ಲೇ ಕನ್ಸ್ಕೊಂಡಿರ್ತಾನೆ ಪ್ರಸಾದಿ. ಎಷ್ಟು ಸುಂದರವಾಗಿ ಕನ್ಸನ್ನು ಎಂದಿರ್ತಾನೆ ಅಂದ್ರೆ, ಇಲ್ಲಿ ಅವಳ ಜೊತೆ ಮದ್ವೆ ಆದಾಗೆ ಯಾರು ಮನಸ್ವಿನಿ ಜೊತೆ ಅಂದ್ರೆ ಭೂಮಿ ಜೊತೆ ಮದ್ವೆ ಆಗಿ ಭೂಮಿ ಜೊತೆ ಫಸ್ಟ್ ನೈಟ್ ಕೂಡ ಆಗ್ತಾ ಇರೋಂಗೆ ಕನ್ಸ್ ಕಾಣ್ತಾನೆ. ಆ ಕನಸಿನಲ್ಲಿ ಪಾಪ ಬಹಳ ಪ್ರೀತಿ ತೋರಿಸ್ತಾ ಇರ್ತಾಳೆ ಭೂಮಿ. ಅವಳದೇನು ಅಯ್ಯೋ ರಾಮ ಹೇಳ್ತಿದ್ದು, ಅವಳನ್ನೇನು ಹತ್ತತ್ರ ಮಾತಾಡ್ಸ್ಕೊಂಡ್ ಬರ್ತಾನೆ ಸುಲೋಚನ ಅಂತ. ಅಷ್ಟರಲ್ಲಿ ಅಜಿತ ಪೊಲೀಸ್ ಡ್ರೆಸ್ ಅಲ್ಲೇ ಬಂದು ಹಿಡ್ಕೊಂಡು ಚೆನ್ನಾಗಿ ಗಮ್ಮಗ ಹೊಡೆಯಕ್ ಶುರು ಮಾಡ್ತಾನೆ. ಅಯ್ಯೋ 1966 ಅಲ್ಲೂ ಬಂದು ವಿಲನ್ ಆಗಿ ನಮ್ಗೆ ಅಡ್ವಾಗಿ ನಿಂತ್ಕೊಂಡಲು, ಈ 2026 ಅಲ್ಲೂ ನಮಗೆ ವಿಲನ್ ಆಗಿ ಬಂದು ನಮ್ಮನ್ನ ಈ ರೀತಿ ಕಾಡ್ತಾ ಇದೆಯಲ್ಲೋ, ಏನೋ ಇದು ಬಿಡು, ನಮ್ಮನ್ನ ನೆಮ್ಮದಿ ಬದುಕೋಕೆ ಅಂತ ಅಂತಾರೆ. ನಂತರ ಸರಿ, ಅಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗ್ತಿದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ, ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.